ನನಗೆ ಮದುವೆ ಮಾಡ್ತಾರೆ ಸರ್. ಪ್ಲೀಸ್ ಸರ್, ಇಷ್ಟ ಇಲ್ಲದೆ ಇರೋ ತಾಳಿನ ನನ್ನ ಕುತ್ತಿಗೆನಲ್ಲಿ ಜೀವನ ಪೂರ್ತಿ ಇಟ್ಕೊಳ್ಳೋದ್ರ ಜೊತೆ ನಮ್ಮ ಅಪ್ಪನ ದೃಷ್ಟಿಲಿ ಯಾವತ್ತಿಗೂ ಕೆಟ್ಟವಳಾಗಿ ಉಳಿದು ಹೋಗ್ತೀನಿ ಸರ್. ಸರ್, ನಿಮ್ಗೆ ನಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲ ಸರ್. ಒಂದೇ ಒಂದು ಸಲ ಅಸಹ್ಯ ಪಟ್ಕೊಂಡ್ರು ಅಂದ್ರೆ ಅವ್ರನ್ನ ಜೀವನ ಪರ್ಯಂತ ದೂರನೇ ಇಟ್ಬಿಡ್ತಾರೆ. ನನ್ಗೆ ನಮ್ಮ ಅಪ್ಪನ ಕಂಡ್ರೆ ಎಷ್ಟಿಷ್ಟ ಅಂತ ನಿಮಗ್ ಗೊತ್ತಿಲ್ಲ ಸರ್. ಪ್ಲೀಸ್ ಸರ್, ನಿಮ್ ಕಾಲಿಗೆ ಬಿದ್ದು ಬೇಡ್ಕೊಳ್ತಾ ಇದ್ದೀನಿ, ಹೇಳಿ ಸರ್ ಆ ವಿಡಿಯೋ ಎಲ್ಲಿ ಸರ್, ಹೇಳಿ. ಹೇಳಿ ಸರ್, ನಿಮ್ನೆ ಸರ್ ಕೇಳ್ತಿರೋದು. ಆ ವಿಡಿಯೋ ಎಲ್ಲಿ ಸರ್? ಆ ವಿಡಿಯೋ ನಾನೇ ಡಿಲೀಟ್ ಮಾಡಿದೆ. ಆ ನೋವನ್ನ ತಡ್ಕೊಳಕ್ಕಾಗ್ದೆ ನಾನೇ ವಿಡಿಯೋನ ಡಿಲೀಟ್ ಮಾಡಿದೆ. ವಿಡಿಯೋ ಡಿಲೀಟ್ ಮಾಡಿದ್ರ? ಎಂತ ಕೆಲಸ ಮಾಡಿದ್ರಿ ಸರ್, ಎಂತ ಕೆಲಸ ಮಾಡ್ಬಿಟ್ರಿ? ಅಯ್ಯೋ ದೇವ್ರೆ, ನಾನೀಗೇನ್ ಮಾಡ್ಲಿ? ಇವಾಗ ಅಪ್ಪಂಗೆ ನನ್ನ ನಿಜನ್ ಹೇಗ್ ನಿರೂಪಿಸೋದು? ಅಯ್ಯೋ ಸಾರಿ ರಾಜಲಕ್ಷ್ಮಿ. ಸಾರಿ ಹೇಳಿದ್ರೆ ಸರಿ ಹೋಗುತ್ತಾ ಸರ್? ಸಾರಿ ಹೇಳಿದ್ರೆ ನಮ್ಮಪ್ಪ ನಂಬ್ತಾರ? ನೀವು ಮೊದ್ಲಿಂದನೂ ನನಗ್ ದ್ರೋಹ ಮಾಡ್ತಾನೆ ಇದ್ದೀರಾ ಸರ್. ಅವಾಗ ನಿಮ್ ತಮ್ಮಂಗೋಸ್ಕರ ನನ್ ಪ್ರೀತಿನ ಸಹಿಸಿದ್ರಿ, ಇವಾಗ ಅದೇ ತಮ್ಮನ್ಗೋಸ್ಕರ ನನ್ನ ನಂಬಿಕೆನೂ ಸಾಯಿಸ್ಬಿಟ್ರಲ್ಲ ಸರ್. ಇವಾಗ ನಮ್ಮ ಅಪ್ಪನ ದೃಷ್ಟಿನಲ್ಲಿ ಜೀವನ ಪರ್ಯಂತ ನನ್ನ ಕೆಟ್ಟೊಳಗ್ ಮಾಡ್ಬಿಟ್ರಿ. ತುಂಬಾ ಸಂತೋಷ ಆಯ್ತು ಸರ್. ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಕ್ಕೆ ಪ್ರಪಂಚದಲ್ಲಿ ಯಾರು ಕೊಡೋಕ್ಕಾಗದಿರೋಷ್ಟು ದೊಡ್ಡ ಬಹುಮಾನನ ನೀವು ಕೊಟ್ಬಿಟ್ಟಿದ್ದೀರಾ ಸರ್. ತುಂಬಾ ಸಂತೋಷ ಸರ್, ತುಂಬಾ ಸಂತೋಷ. ರಾಜಲಕ್ಷ್ಮಿ,
ನೀವಿಬ್ರು ಮಾಡಿರೋ ಈ ಕೆಲಸದಿಂದ ಎಷ್ಟು ಟೆನ್ಷನ್ ಆಗ್ತಿದೆ ನೋಡಿ. ಇರ್ಲಿ ಬಿಡೋ, ಈ ಥರ ಆಗತ್ತೆ ಅಂತ ಕನ್ಸು ಬಿದ್ದಿತ್ತ? ನಿನಗೆ ತೊಂದರೆ ಆಗಬಾರ್ದು ಅಂತ ತಾನೇ ಮನೆಯಲ್ಲಿ ಆರಾಮಾಗಿ ಮಲ್ಕೊಂಡು ರೆಸ್ಟ್ ತಗೋಬೇಕಾಗಿದ್ದೋನು ನಿನಗೋಸ್ಕರ ಇಲ್ಲಿ ತನಕ ಬಂದೆ. ಇವ್ರ ಅಪ್ಪ ಅಮ್ಮ ಹೋಗಿದ್ದಾರೆ, ಅವನು ಒಪ್ಕೋತಾನಂತೀಯ? ನೀನು ಮಾತಾಡಬೇಡ, ಅಷ್ಟಕ್ಕೂ ನಿನ್ನಿಂದಲೇ ಇದೆಲ್ಲ. ಅವನು ಒಪ್ಕೊಳ್ಳಲ್ಲ ಅಂತ ನೀನು ಯಾಕೆ ಅನ್ಕೋತಾ ಇದೀಯಾ? ಇವನ್ ಮೈ ಮೇಲೆ ಬಿದ್ದಿರೋ ಬರೆಯಿಂದ ಗೊತ್ತಾಗ್ತಿಲ್ವಾ ಅವನೆಷ್ಟು ಕೋಪದಲ್ಲಿದ್ದಾನೆ ಅಂತ? ಅವನು ನೋಡಕ್ ಮಾತ್ರ ಹಾಗೆ, ಆದರೆ ಅಮ್ಮ ಹೇಳ್ದಾಗ ಕೇಳ್ತಾನೆ. ಅದಕ್ಕೆ ನಾನು ಮೊಸಳೆ ಕಣ್ಣೀರು ಸುರಿಸಿ ಅವರು ಹೋಗೋ ಹಾಗೆ ಮಾಡಿದ್ದು. ಅಮ್ಮ, ಅವನು ಏನಂದ? ವಿಡಿಯೋ ಡಿಲೀಟ್ ಮಾಡಿದ್ನಾ? ಮಾಡ್ದೆ ಏನ್ ಮಾಡ್ತಾನೆ? ಮಾಡ್ಲಿಲ್ಲ ಅಂದ್ರೆ ನಾನ್ ಬಿಡ್ತೀನಾ? ಲೇ, ಮನುಷ್ಯನೇನೋ ನೀನು. ನೀನ್ ತಪ್ಪು ಮಾಡಿದ್ಯಾ ಅಂತ ಗೊತ್ತು, ಆದ್ರೆ ಅವನು ಹೇಳೋವರೆಗೂ ಅಷ್ಟಕ್ಕೂ ಏನ್ ನಡೀತು ಅನ್ನೋದು ಗೊತ್ತೇ ಇರಲಿಲ್ಲ. ನಾನು ಆ ತಪ್ಪನ್ನ ಬೇಕು ಅಂತ ಮಾಡಲಿಲ್ಲ. ರಾಜಲಕ್ಷ್ಮಿ ಒಂದ್ ವೇಳೆ ಸಿಗದೆ ಹೋದ್ರೆ ಅಂತ ಮಾಡಿದೆ ಅಷ್ಟೇ. ಸಿಗಲ್ಲ ಅಂತ ಬಲವಂತ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾಳೆ ಮದುವೆ ಆದ್ರೂ ಆ ಹುಡುಗಿ ನಿನ್ ಜೊತೆ ಸಂತೋಷವಾಗಿ ಹೇಗೋ ಸಂಸಾರ ಮಾಡ್ತಾಳೆ. ಮದುವೆ ಒಂದಾಗ್ಲಿ, ಇದನ್ನೆಲ್ಲ ಮರೆಯೋ ಥರ ನಾನು ಮಾಡ್ತೀನಿ. ಒಟ್ನಲ್ಲಿ ಆ ವಿಡಿಯೋ ಹೊರಗೆ ಬರ್ದಿರೋ ಥರ ಡಿಲೀಟ್ ಮಾಡಿಸಿದ್ರಿ ತಾನೆ? ನಿಮ್ಮಮ್ಮನಿಗೋಸ್ಕರ ಒಂದು ಹೆಣ್ಣಿಗೆ ಅನ್ಯಾಯ ಮಾಡ್ತಿದ್ದೀನಲ್ಲ ಅಂತ ನೋವು ಪಡ್ತಾ ಡಿಲೀಟ್ ಮಾಡ್ದ ಕಣೋ ಅವನು. ನೀನ್ ತಪ್ಪು ಮುಚ್ಚೋಯ್ತು ಅಂತ ನೀನು ಆನಂದ ಪಡ್ತಿದ್ಯಾ? ಮಾಡದೇ ಇರೋ ತಪ್ಪಿಗೆ ಅವನು ಮಾತ್ರ ಅಪರಾಧಿಯಾಗಿ ಉಳ್ಕೋತಾ ಇದ್ದಾನೆ. ಆಗ್ಲೂ ಕೂಡ ಈಗ್ಲೂನು. ನೀವೇನ್ರಿ ಅವನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ತಪ್ಪು ಮಾಡಿದಾನೆ ಅಂತ ಗೊತ್ತಿದ್ರು ಇವನೇ ತಾನೆ ರಾಜಲಕ್ಷ್ಮಿನ ಮದುವೆ ಆಗ್ತೀನಿ ಅಂತಿರೋದು. ನೀನು ಮಾತಾಡಬೇಡ. ನಿನ್ನಿಂದಾನೆ ಅವನು ಹೀಗೆ ತಯಾರಾಗ್ತಿದ್ದಾನೆ. ಇವನು ಹೀಗೆ ಎಲ್ರ ಮುಂದೆ ಕೆಟ್ಟವನಾಗ್ತಿರೋದು. ನನ್ನ ತಾಯಿ ನೋವು ಪಡಬಾರ್ದು ಅಂತ, ನನ್ನ ತಮ್ಮ ನೋವು ಪಡಬಾರ್ದು ಅಂತ ಅಷ್ಟು ದೊಡ್ಡ ಆರೋಪನ ಹೊರೋದಿಕ್ಕೆ ಅವನು ಸಿದ್ಧ ಆದ. ಯಾವತ್ತಾದ್ರೂ ಅವನು ಹಾಗೆ ನೀನು ಇವನ ಬಗ್ಗೆ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡೋದಕ್ಕೆ ನೀವಿಬ್ರು ಇದ್ದೀರಲ್ಲ, ಅದ್ರ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ನಾನು ದುರಾದೃಷ್ಟವಂತ ಕಣೋ. ಮನೆ ಹೆಸರು ಉಳಿಸ್ಬೇಕಾಗಿರೋನ್ನ ಮನೆ ಹೊರಗಡೆ ಇಟ್ಟು ನಿನ್ನಂತವ್ ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ ಕಣೋ. ಅಂದ್ರೆ ಏನು? ಅವನ್ ತರ ಇವನು ಮನೆಯಿಂದ ಆಚೆ ಹೋಗು ಅಂತಿದ್ದೀರಾ? ನಿಜವಾಗ್ಲೂ ಇವನು ಹೊರಗಡೆನೆ ಇದ್ರೆ ಇವನು ತಪ್ಪಿಗೆ ತಪ್ಪು ಆಲೋಚನೆಗಳಿಗೆ ಜನರು ಯಾವತ್ತೋ ಸಾಯಿಸ್ತಿದ್ರು. ಮನೇಲಿರೋದಿಕ್ಕೆ ಇನ್ನೂ ಬದುಕೇ ಇದ್ದಾನೆ. ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ರೆ ನೀವೇನ್ರಿ ಹೀಗ್ ಮಾತಾಡ್ತಾ ಇದ್ದೀರಾ? ಈಗ ಇವ್ರ ಮಗ ಏನೋ ದೊಡ್ಡ ತ್ಯಾಗ ಮಾಡಿದ್ದಾನೆ ಅಂತ ಸ್ವಲ್ಪ ಎಮೋಷನಲ್ ಆಗ್ತಾ ಇದ್ದಾರೆ. ಲೇ, ಹೌದು ಕಣೋ, ಅವನು ತ್ಯಾಗನೆ ಮಾಡಿದಾನೆ. ಆ ವಿಡಿಯೋ ಡಿಲೀಟ್ ಮಾಡಿ ನಿನಗೆ ಮತ್ತೆ ಪುನರ್ಜನ್ಮ ಕೊಟ್ಟಿದ್ದಾನೆ.
ಇಲ್ಲ ಅಂದಿದ್ರೆ ಆ ವಿಡಿಯೋ ನೋಡಿದ ಮರುಕ್ಷಣನೇ ರಾಜಾರಾಮ್ ಅವ್ರ ಕೈಲಿ ನಿನ್ನ ಸಾವನ ನಿಮ್ಮಮ್ಮ ನಾನು ಮಾತ್ರ ಅಲ್ಲ, ಆ ದೇವರು ಕೂಡ ತಡೆಯಕ್ಕಾಗ್ತಿರ್ಲಿಲ್ಲ. ಈ ಕ್ಷಣದಿಂದ ನೀನು ಬದುಕೋ ಅವನು ಹಾಕಿರೋ ಭಿಕ್ಷೆನೆ ಕಣೋ. ನನ್ನ ಮಗ ಹಾಕಿರೋ ಭಿಕ್ಷೆ ನೆನ್ಪಲ್ಲಿಟ್ಕೋ. ಅವ್ರ ಮಾತ್ಗೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ. ನಾವು ಮಂಟಪಕ್ಕೆ ಹೋಗ್ಬೇಕು, ಬೇಗ ಹೋಗೋಣ ಬಾ. ನಾನು ಯಾವಾಗಿಂದನೋ ಕಾಯ್ತಿದ್ದೀನಮ್ಮ. ಅಕ್ಕ ಏನಕ್ಕ, ಮುಹೂರ್ತಕ್ಕೆ ಸಮಯ ಮೀರ್ತಿದೆ, ಹೋಗೋದ್ ಬೇಡ್ವಾ? ನೀವೆಲ್ಲಿಗೆ? ಇವನ್ ಮದ್ವೆ ಅಂತ ನಿಮ್ಮನ್ನ ಕರೆದಿರೋದು 4 ಜನ ನಮ್ಮ ಮನೇಲಿ ಇರ್ಲಿ ಅಂತ. ಅದ್ಯಾಕಕ್ಕ, ಮದ್ವೆಗ್ ನಾವು ಬರೋದ್ ಬೇಡ್ವಾ? ಬೀಗ್ರು ಮದ್ವೆಗೆ ನಮ್ 2 ಕುಟುಂಬ ಇದ್ರೆ ಸಾಕು ಅಂದಿದ್ದಾರೆ. ಗುಟ್ಟಾಗಿ ಮದ್ವೆ ಆಗ್ತಿರೋ ಈ ಮದ್ವೆಗೆ ನಿಮ್ಮೆಲ್ರೂ ಕರ್ಕೊಂಡು ಹೋದ್ರೆ ಅವ್ರು ಕೋಪ ಮಾಡ್ಕೋತಾರೆ. ಮದ್ವೆ ನೋಡ್ಕೊಂಡು ಆಶೀರ್ವಾದ ಮಾಡಿ ಹೋಗ್ಬೇಕು ಅಂತ ನಾವು ಬಂದ್ರೆ ನೀವ್ ಹೀಗಂತಿರಲ್ಲ ಚಿಕ್ಕಮ್ಮ. ಮನೆಗ್ ಬಂದ್ಮೇಲೆ ಆಶೀರ್ವಾದ ಮಾಡಿ ಸಂತೋಷ ಪಡಿ. ನನ್ ಸೊಸೆನ ಕರ್ಕೊಂಡ್ ಬರೋಷ್ರಲ್ಲಿ ದೃಷ್ಟಿ ತೆಗಿಯೋಕೆ ಆರ್ತಿನೆಲ್ಲ ರೆಡಿ ಮಾಡ್ಕೊಂಡಿರಿ, ಅಷ್ಟ್ ಸಾಕು. ನಡೀರಿ. ನಿನ್ಗೊಂದು ಗುಡ್ ನ್ಯೂಸ್ ಹೇಳ. ನೀನು ಪ್ರಶಾಂತ್ ತಪ್ಪು ಮಾಡ್ದ ಅಂತ ಸಾಕ್ಷಿನ ತಗೊಂಡ್ ಬಂದ್ರೆ ದೊಡ್ಡಪ್ಪ ನಿನಗೂ ಶೌರ್ಯ ಸರ್ಗೂ ಮದ್ವೆ ಮಾಡ್ತೀನಿ ಅಂತ ನನಗ್ ಮಾತು ಕೊಟ್ಟಿದ್ದಾರೆ. ಸಾಕ್ಷಿ ತಗೊಂಡ್ ಬಂದಿದ್ಯಾ ಅಲ್ವಾ? ಇನ್ನೇನ್ ಹೆದರ್ಬೇಡ ಬಿಡು. ನೀನ್ ಬಯಸಿದ ಹಾಗೇನೆ ಶೌರ್ಯ ಸರ್ ಜೊತೆನೆ ನಿನ್ ಮದ್ವೆ ಆಗತ್ತೆ. ಮೊದ್ಲು ಹೋಗು. ಮಾಡಿಲ್ಲ, ತಪ್ಪು ಮಾಡಿರೋದೆಲ್ಲ ಪ್ರಶಾಂತೆ ಅಪ್ಪ. ನನ್ನ ಮಾತನ್ನ ನಂಬಿ ಅಪ್ಪ, ನನ್ನ ಮಾತನ್ನ ನಂಬಿ. ನೋಡಿದ್ಯಾ ಜಾನಕಿ, ಕೇಳಿಸ್ಕೋತಿದ್ಯಾ ಆದ್ಯ? ಅಮ್ಮ, ನಿನ್ನ ಮೊಮ್ಮಗಳು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾಳೆ ಅಂತ ನೋಡಿದ್ಯೇನಮ್ಮ? ಶಿವರಾಜು, ನನ್ನ ಮಗಳ ಬುದ್ಧಿವಂತಿಕೆ ನೋಡಿ ತಲೆ ಕೆಟ್ಟು ಹೋಯ್ತಲ್ಲ. ಯಾವನೋ ನನ್ನ ಮಗಳು ಅಮಾಯಕಿ ಅಂತ ಹೇಳಿದ್ದು ಅದೆಲ್ಲ ಮೊದಲು. ಈಗ ನೋಡಿ, ಅವಳು ಪ್ರೀತಿಸಿದವನಿಗೋಸ್ಕರ ನಾನು ಖಾಯಂ ಮಾಡಿರೋ ಸಂಬಂಧನೇ ಹಾಳು ಮಾಡೋದಕ್ಕೆ ಆ ಹುಡುಗನನ್ನ ಕೆಟ್ಟವನಾಗಿ ಮಾಡಬೇಕು ಅಂತ ನೋಡ್ತಿದ್ದಾಳೆ.
ಸಾಕ್ಷಿ ಆಧಾರ ಅಂತ ಜಾನಕಿಗೆ ಆದ್ಯಾಗೆ ಇಬ್ಬರಿಗೂ ನಂಬಿಸಿದಾಳೆ. ಕೊನೆಗೆ ಇಲ್ಲೋಡಿ, ಮದುಮಗಳ ಹಾಗೆ ತಯಾರಾಗಿ ಕೂಡ ಈಗಲೂ ನನಗೆ ನಂಬಿಸೋ ಪ್ರಯತ್ನ ಮಾಡ್ತಾನೆ ಇದ್ದಾಳೆ. ಪ್ರೀತಿ, ಲವ್, ಅವನು ಯಾವನ ಮೇಲೋ ಇರೋ ಪ್ರೀತಿ ಈ ನಿಮ್ಮ ಅಪ್ಪನ ಮೇಲೆ ಇಲ್ವೇನಮ್ಮ? ಅವನ ಮೇಲಿರೋಂಥ ಅಭಿಮಾನ ನಮ್ಮ ಕುಟುಂಬದ ಮೇಲೆ ಇಲ್ವೇನಮ್ಮ? ಏನಮ್ಮ? ಕೋಚ್ ಸಾರ್, ಶೌರ್ಯ ಸಾರ್ ಅವನಿದ್ರೆ ಸಾಕು. ನಾನು ಈ ಮನೆ ಮರ್ಯಾದೆ ಯಾವುದು ಅಗತ್ಯ ಇಲ್ಲ. ಅಷ್ಟೇ ಅಲ್ವೇನಮ್ಮ? ಏನಮ್ಮ? ಯಾರ ತಾಯಿ ನಿನಗೆ ಬುದ್ಧಿವಂತಿಕೆ ಇಲ್ಲ ಅಂತ ಹೇಳಿದ್ದು? ಕೊನೆಗೆ ನನ್ನ ಹತ್ರ ಕೂಡ ಹೇಳಿಸ್ದೆ. ಸಾಕ್ಷಿ ಇದ್ರೆ ಅವನು ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ. ಎಲ್ಲಮ್ಮ ಸಾಕ್ಷಿ? ಎಲ್ಲಿ? ಇಲ್ಲ ತಾನೆ? ಅಷ್ಟಕ್ಕೂ ಇದ್ರೆ ತಾನೆ. ಯಾವತ್ತು ಯಾವುದಕ್ಕೂ ನೋವು ಪಡೆದಿರೋ ಈ ರಾಜಾರಾಮ್ ಮೊದಲನೇ ಸಲ ನಿನ್ನನ್ನು ನೋಡಿ ಅಯ್ಯೋ ಏನಾಗ್ಬಿಡ್ತಾಳೋ ಈ ಅಮಾಯಕಿ ಅಂತ ನೋವು ಪಡ್ತಿದ್ನಮ್ಮ. ಇಲ್ಲಿ ನೋಡು, ಈ ಆದ್ಯ ಮನೆಗೆ ಬಂದ್ಮೇಲೆ ಅವಳು ಹಾಗಿರಮ್ಮ, ಅವಳನ್ನ ನೋಡಿ ಕಲ್ತ್ಕೊಳಮ್ಮ ಅಂತ ಹೇಳಿದ್ದಕ್ಕೆ ಇದೇನಮ್ಮ ನೀನ್ ಕಲ್ತ್ಕೊಂಡಿದ್ದು? ಐಷಾರಾಮಿತನಕ್ಕೆ ಬೇರೆ ಪದ್ಧತಿಗಳಿಗೆ ಅಭ್ಯಾಸ ಪಟ್ಟಿರೋ ವಿದೇಶದಿಂದ ಬಂದಿರೋ ಈ ಹುಡುಗಿ ಈ ಮನೆಗೋಸ್ಕರ, ಈ ಮನೇಲಿರೋರ ಅಭಿಮಾನಕ್ಕೋಸ್ಕರ ತನ್ನ ಪ್ರೀತಿನೇ ಬೇಡ ಅಂತಂದ್ಲು. ಆದ್ರೆ ನೀನು ಈ ರಾಜಾರಾಮ್ ಮಗಳು ರಾಜಲಕ್ಷ್ಮಿ ಈ ಹೃದಯದ ಮೇಲೆ ಆಡೋದಕ್ಕೆ ಅಭ್ಯಾಸ ಪಟ್ಟು ಈಗ ಈ ಹೃದಯದ ಜೊತೆಗೆ ಆಡ್ಕೋತಿದ್ಯಲ್ವೇನಮ್ಮ? ಅಪ್ಪನ ಹತ್ರನೇ ಸುಳ್ಳು ಹೇಳ್ತಾ ಇದೀಯಾ? ಅಪ್ಪಂಗೆ ಮೋಸ ಮಾಡ್ತಿದೀಯಾ? ಏನ್ ಅದ್ಭುತ ಗೊತ್ತಾ, ಈಗ್ಲೂ ಮೋಸ ಮಾಡಬೇಕು ಅಂತಾನೆ ನೋಡ್ತಾ ಇದೀಯಾ? ಇಲ್ಲ ಅಪ್ಪ. ಶಭಾಷ್ ರಾಜಲಕ್ಷ್ಮಿ, ನೀನ್ ತುಂಬಾ ಬೆಳೆದ್ಬಿಟ್ಟಿಯಮ್ಮ. ಅಪ್ಪನಿಗೆ ಕಣ್ಣಲ್ಲಿ ಕಣ್ಣೀರ್ ತರಿಸೋ ಅಷ್ಟು ಬೆಳೆದ್ಬಿಟ್ಟಿದ್ಯಮ್ಮ. ಅಪ್ಪ. ಅಯ್ಯೋ ಬೇಡಮ್ಮ, ಬೇಡಮ್ಮ, ಅಯ್ಯೋ ಬೇಡಮ್ಮ. ಇನ್ನೂ ನನ್ನ ನಂಬಿಸ್ಬೇಕು ಅಂತ ಮಾತ್ರ ನೋಡ್ಬೇಡ. ನಿನ್ನ ನಿನ್ ಕಣ್ಣೀರನ್ನು ನೋಡಿ ಮೋಸ ಹೋಗಿದ್ ಸಾಕು. ನಿನಗೋಸ್ಕರ ಕಳ್ಕೊಂಡಿದ್ ಮರ್ಯಾದೆ
ನಿಮ್ಮನ್ ಹೇಗಪ್ಪ ನಂಬ್ಸೋದ್ ನಾನು? ಸುಮ್ನಿರು ರಾಜಲಕ್ಷ್ಮಿ.